ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತಗಳಿಗೆ ಹೆಸರು ಉಪನಿಷತ್ತುಗಳು. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಂದು ವೇದಗಳಲ್ಲಿ 4 ಭಾಗಗಳು ಉಂಟು. ಕೊನೆಯ ಭಾಗಕ್ಕೆ ಹೆಸರಾಯಿತು ಉಪನಿಷತ್ತುಗಳು. ಉಪನಿಷತ್ತಂದ್ರೇನು? ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯೆಗೆ ಮತ್ತೊಂದು ಹೆಸರು ಉಪನಿಷತ್. ಈ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುವಂಥ ಗ್ರಂಥಗಳಿಗೂ ಗೌಣಿ ವೃತ್ತಿಯಿಂದ ಉಪನಿಷತ್ ಅನ್ನುವಂಥ ಹೆಸರು ಬಂತು. ಈಶಾವಾಸ್ಯೋಪನಿಷತ್ತು, ಕೇನೋಪನಿಷತ್ತು, ಕಾಠಕೋಪನಿಷತ್ತು ಅಂತ ಕರೀತೀವಿ. ಉಪನಿಷತ್ ಅನ್ನುವ ಮಾತಿಗೆ ಅರ್ಥವೇನು? ಬ್ರಹ್ಮವಿದ್ಯಾ. ಉಪನಿಷತ್ತನ್ನುವಂಥ ಶಬ್ದಕ್ಕೂ ಬ್ರಹ್ಮವಿದ್ಯೆಗೂ ಏನು ಸಂಬಂಧ ಎನ್ನುವುದನ್ನು ಭಗವತ್ಪಾದ ಶಂಕರರು ಅನೇಕ ಕಡೆಗೆ ವಿವರಿಸಿದ್ದಾರೆ. ನಾನಿಂದು ಮುಂಡಕೋಪನಿಷತ್ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ಅರ್ಥವನ್ನು ತಿಳಿಸ್ತೇನೆ. ಯೇ ಇಮಾಂ ಬ್ರಹ್ಮವಿದ್ಯಾಂ ಉಪಯಂತಿ ಆತ್ಮಭಾವೇನ ತಾನ್ ಪರಂ ಬ್ರಹ್ಮ ಗಮಯತಿ ಇತಿ ಉಪನಿಷತ್ ಬ್ರಹ್ಮವಿದ್ಯಾ. ಉಪನಿಷತ್ ವಿದ್ಯಾ ಎಂದರೂ ಒಂದೇ, ಬ್ರಹ್ಮವಿದ್ಯಾ ಎಂದರೂ ಒಂದೇ, ಪರಮಾರ್ಥ ವಿದ್ಯಾ ಎಂದರೂ ಒಂದೇ. ಬ್ರಹ್ಮವಿದ್ಯೆಗೆ ಯಾವ ಅರ್ಥದಲ್ಲಿ ಉಪನಿಷತ್ ಅನ್ನುವಂಥ ಶಬ್ದವನ್ನು ಬಳಸುತ್ತಾರೆ ಎನ್ನುವುದನ್ನು ಭಗವತ್ಪಾದ ಶಂಕರರು ತುಂಬ ಸುಂದರವಾಗಿ ಹೇಳಿದ್ದಾರೆ. ನೋಡಿ, ಉಪ ನಿ ಸತ್. ಸತ್ ಅನ್ನುವುದು ಧಾತು. ಶದಲ್ ವಿಶರಣಗತ್ಯವಸಾಧನೇಶು ಅಂತ ಧಾತು. ಅದಕ್ಕೆ ಉಪ ಮತ್ತು ನಿ ಎನ್ನುವ 2 ಉಪಸರ್ಗಗಳನ್ನು ಸೇರಿಸಿದಾಗ ಉಪನಿಷತ್ ಅನ್ನುವಂಥ ರೂಪವಾಗುತ್ತೆ. ಅರ್ಥ ಬರಿತ ಶಂಕರಾಚಾರ್ಯರು ಯಾರು ಬ್ರಹ್ಮವಿದ್ಯೆಯನ್ನು ಆತ್ಮಭಾವದಿಂದ ಉಪಯಂತಿ ಹತ್ತಿರಕ್ಕೆ ಹೋಗುತ್ತಾರೆಯೋ, ವೇದಾಂತ ಗ್ರಂಥಗಳಲ್ಲಿ ಬ್ರಹ್ಮವಿದ್ಯಾ ಪ್ರತಿಷ್ಠಿತವಾಗಿದೆ. ವೇದಾಂತಗಳಲ್ಲಿ ಪ್ರತಿಷ್ಠಿತವಾಗಿರುವ ಬ್ರಹ್ಮವಿದ್ಯೆಯನ್ನು ಯಾರು ಬಳಿ ಸಾರುತ್ತಾರೆಯೋ, ನಾವು ಬ್ರಹ್ಮವಿದ್ಯಾ ಹತ್ತಿರಕ್ಕೆ ಹೋಗಬೇಕು. ಬ್ರಹ್ಮವಿದ್ಯಾಮುಪಯಂತಿ. ಬ್ರಹ್ಮವಿದ್ಯೆಯು ತನ್ನ ಪಾಡಿಗೆ ತಾನು ಸಂತೋಷ ಮೆರೀತಾ ಇದೆ. ನಾನು ನಿಜವಾಗಿ ತತ್ವಜಿಜ್ಞಾಸವಾಗಿದ್ದೇನೆ ಅಂತಾದರೆ, ನಿಜವಾದ ಮುಮುಕ್ಷ ಸಾಧಕನಾಗಿದ್ದೇನೆ ಅಂತಾದರೆ ಮಾಡಬೇಕಾದ್ದೇನು?
ಉಪ ವೇದಾಂತದ ಹತ್ತಿರಕ್ಕೆ, ಗುರುವಿನ ಹತ್ತಿರಕ್ಕೆ, ಬ್ರಹ್ಮವಿದ್ಯೆ ಹತ್ತಿರಕ್ಕೆ ಹೋಗ್ಬೇಕು. ಉಪಯಂತಿ ಹತ್ತಿರಕ್ಕೆ ಹೋಗ್ತಾರೋ ಹೇಗೆ ಹೋಗಬೇಕು? ಆತ್ಮಭಾವೇನ, ಆ ವೇದಾಂತಗಳಲ್ಲಿ ತಿಳಿಸಿರುವಂಥ ಪರಬ್ರಹ್ಮವು ನಾನೇ. ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ, ನಾನೇ ಆ ಪರಮಾರ್ಥ ಬ್ರಹ್ಮವಾಗಿದ್ದೇನೆ. ನನಗೂ ಬ್ರಹ್ಮಕ್ಕೂ ಯಾವ ಯಾವ ವ್ಯತ್ಯಾಸವೂ ಇಲ್ಲ, ನನಗೂ ಬ್ರಹ್ಮಕ್ಕೂ ಯಾವ ಯಾವ ಭೇದವೂ ಇಲ್ಲ ಎಂದು ತಿಳ್ಕೊಂಡು ಆ ಬ್ರಹ್ಮವಿದ್ಯೆಯ ಹತ್ತಿರಕ್ಕೆ ಯಾರು ಹೋಗ್ತಾರೋ ಅಂಥವರಿಗೆ ಪರಂ ಬ್ರಹ್ಮ ಗಮಯತಿ. ಆ ಬ್ರಹ್ಮವಿದ್ಯೆಯು ಅಂಥ ತತ್ವ ಜಿಜ್ಞಾಸು ಸಾಧಕರನ್ನು ಗಮಯತಿ, ಕೊಂಡೊಯ್ಯುತ್ತದೆ, ಕರ್ಕೊಂಡು ಹೋಗುತ್ತೆ. ಎಲ್ಲಿಗೆ? ಪರಂ ಬ್ರಹ್ಮ ಗಮಯತಿ, ಪರಬ್ರಹ್ಮದ ಹತ್ತಿರಕ್ಕೆ ಒಯ್ಯುತ್ತದೆ. ಆದ್ದರಿಂದ ಬ್ರಹ್ಮವಿದ್ಯೆಗೆ ಹೆಸರಾಯಿತು ಉಪನಿಷತ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಉಪನಿಷತ್ ಭಗವತ್ಪಾದ ಶಂಕರಾಚಾರ್ಯರವರು ಉಪನಿಷತ್ ಅನ್ನುವಂಥ ಶಬ್ದಕ್ಕೆ ಅನೇಕಾರ್ಥಗಳನ್ನು ಮಾಡಿದ್ದಾರೆ. ಇಲ್ಲಿ ಪ್ರಕೃತ ಉಪ ಸಮೀಪೆ ನಿಷ್ಠತೆಯ ನಿಶ್ಚಯೇನ ಸತ್ ಯೇ ಸೇದಂತೆ. ಯಾರು ಗುರುಗಳ ಹತ್ತಿರಕ್ಕೆ ಹೋಗ್ತಾರೋ, ಗುರುಗಳಿಗೆ ಪ್ರಚಾರ ಬೇಡ, ಗುರುಗಳಿಗೆ ಹಣ ಬೇಡ, ಗುರುಗಳಿಗೆ ಪ್ರಸಿದ್ಧಿ ಬೇಡ, ಗುರುಗಳಿಗೆ ಪ್ರಶಸ್ತಿಗಳೂ ಬೇಕಾಗಿಲ್ಲ. ತಮ್ಮ ಪಾಡಿಗೆ ತಾವು ಆತ್ಮಾನಂದದಲ್ಲಿ ಮುಳುಗಿರ್ತಾರವರು, ಆನಂದವಾಗಿ. ಅಂಥ ಬ್ರಹ್ಮನಿಷ್ಠರಾಗಿರುವ ಜ್ಞಾನಿಗಳಾದ ಗುರುಗಳ ಹತ್ತಿರಕ್ಕೆ ನಿಶ್ಚಯೇನ ಗಚ್ಚಂತಿ. ಹೋದಾಪುಟ್ಟ ಬಂದಾಪುಟ್ಟ ಅಂತಲ್ಲ, ನಿಷ್ಠೆಯಿಂದ ಗೌರವದಿಂದ ಹೋಗುತ್ತಾರೋ. ಗುರುಗಳೆಂದರೆ ಯಾರು? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಜ್ಞಾನೋಪದೇಶಕನಾಗಿರುವ ಗುರು ಜ್ಞಾನಸೂರ್ಯ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಎನ್ನುವಂತೆ ನೀನೇ ತಂದೆ, ನೀನೇ ತಾಯಿ, ನೀನೇ ಸ್ನೇಹಿತರು, ನೀನೇ ಸಖರು, ನೀನೇ ಬಂಧು, ಎಲ್ಲವೂ ನೀನೆ. ಈ ಒಂದು ಆತ್ಮಾರ್ಪಣ ಬುದ್ಧಿಯಿಂದ ಯಾವಾತನು ಗುರುವಿಗೆ ಶರಣು ಹೊಂದುತ್ತಾನೆಯೋ ಉಪನಿಷತ್ ಮತ್ತು ಕೂತ್ಕೊಂಡು ಬ್ರಹ್ಮವಿದ್ಯೆಯನ್ನು ಶ್ರದ್ಧೆಯಿಂದ ಗುರು ಸೇವೆ ಮಾಡುತ್ತಾ ಕಲಿಯಬೇಕೇ ಹೊರತು ಟಿ ವಿ ನೋಡ್ತಾ ಅಥವಾ ನ್ಯೂಸನ್ನು ಕೇಳ್ತಾ ಕ್ಯಾಸೆಟ್ಟನ್ನು ಹಾಕ್ಕೊಂಡ್ರೆ ಖಂಡಿತ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ. ಸರ್ವಜ್ಞೋಪಿ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣಂ ನೈವ ಕುರ್ಯಾತಿ. ಭಗವತ್ಪಾದ ಶಂಕರಾಚಾರ್ಯರ ವಾಕ್ಯ. ಎಷ್ಟೇ ಶಾಸ್ತ್ರಗಳನ್ನು ಬಲ್ಲಂಥ ಮಹಾಪಂಡಿತೋತ್ತಮನೇ ಆಗಿದ್ದರೂ ಅವನು ಸ್ವತಂತ್ರವಾಗಿ ತಾನಾಗಿ ಗುರುವಿನ ಮಾರ್ಗದರ್ಶನವಿಲ್ಲದೆ ಬ್ರಹ್ಮಾನ್ವೇಷಣೆಯನ್ನು ಮಾಡಕೂಡದು. ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾನೆ. ಉಪನಿಷತ್ತಿನಲ್ಲಿ ಹೇಳ್ತಾರೆ, ಜಾತಿ ವರ್ಣ ಆಶ್ರಮ ಮಡಿ ಮೇಲಿಗೆ ಯಾವುದೂ ಆತ್ಮನಿಗಿಲ್ಲ. ಓದ್ಕೊಂಬಿಟ್ಟ, ಸ್ನಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ, ತಿಂಡಿ ತಿಂದ, ಹೋಟ್ಲು ಹೋದ, ಅನಾಚಾರ ಮಾಡ್ತಾಯಿ. ಯಾಕಪ್ಪ ಮಾಡ್ತಾ ಇದ್ದೀಯಾ? ಹಾಗಂದು ಉಪನಿಷತ್ತು ಹೇಳ್ತಾ ಇದೆ ಏನ್ಬಿಟ್ಟ. ಉಪನಿಷತ್ ಮಂತ್ರಗಳಿಗೆ ಸರಿಯಾಗಿ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಗುರುಮೇವಾಭಿಗಚ್ಚೇತ್ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕ ಮಂತ್ರ. ಯಾವಾತನು ಶ್ರೋತ್ರಿಯನಾಗಿದ್ದಾನೆಯೋ, ಶಾಸ್ತ್ರಾರ್ಥ ಜ್ಞಾನ ಸಂಪನ್ನನಾಗಿದ್ದಾನೆಯೋ, ಸಂಪ್ರದಾಯವನ್ನು ಬಲ್ಲವನಾಗಿದ್ದಾನೆಯೋ ಅಂತ ಬ್ರಹ್ಮನಿಷ್ಠನಾದ ಸದ್ಗುರುವಿನ ಹತ್ತಿರಕ್ಕೆ ಹೋಗಿ ಸಮೀಪಕ್ಕೆ ಹೋಗು, ಕೂತ್ಕೋ, ನಿಷ್ಠೆಯನ್ನು ಸೇವೆಯನ್ನು ಮಾಡು. ಅನಂತರ ಕೂತುಕೊಂಡು
ಬ್ರಹ್ಮವಿದ್ಯೆಯ ಉಪದೇಶ ಕೇಳಬೇಕು. ನಾರದನಂಥ ಒಬ್ಬ ದೇವರ್ಷಿ, ನಾರದನಂಥ ಒಬ್ಬ ಮಹರ್ಷಿ ಆ ವೈಕುಂಠ ಲೋಕದಿಂದ, ಬ್ರಹ್ಮಲೋಕದಿಂದ ಆ ಊರ್ಧ್ವ ಲೋಕಗಳನ್ನು ಬಿಟ್ಟು ಭೂಲೋಕಕ್ಕೆ ಬಂದ. ಯಾಕೆ? ಬ್ರಹ್ಮಜ್ಞಾನ ಬೇಕು. ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಸನತ್ ಕುಮಾರರೆಂಬ ಮಹರ್ಷಿಗಳ ಹತ್ತಿರಕ್ಕೆ ಬಂದು ಅಲ್ಲಿ ಸೇವೆ ಮಾಡಿಕೊಂಡಿದ್ದು ಭೂಮ ವಿದ್ಯಾ ಸಂಪಾದನೆ ಮಾಡಿದ. ಅದೇ ರೀತಿಯಲ್ಲಿ ದೇವೇಂದ್ರ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಪ್ರಜಾಪತಿ ಬ್ರಹ್ಮನ ಹತ್ರಕ್ಕೆ ಹೋಗಿ ಅವನ ಹತ್ರ 101 ವರ್ಷ ಬ್ರಹ್ಮಚರ್ಯ ವ್ರತವನ್ನು ಮಾಡುತ್ತಾ ಗುರು ಸೇವೆ ಮಾಡಿಕೊಂಡಿದ್ದೆ. ನಚಿಕೇತ, ಶ್ವೇತಕೇತು ಮುಂತಾಗಿರುವಂಥ ಧೀರಾತಿ ಧೀರರಾದ ಮುಮುಕ್ಷು ಸಾಧಕರು ಸದ್ಗುರು ಸೇವೆಯನ್ನು ಮಾಡುತ್ತಾ ಸದ್ಗುರುನ ಹತ್ರ ಕೂತ್ಕೊಂಡು ನಿಷ್ಠೆಯಿಂದ ಬ್ರಹ್ಮಜ್ಞಾನ ಪಡ್ಕೊಂಡು ಅಂಥ ಬ್ರಹ್ಮಜ್ಞಾನವನ್ನು ಸಂಪಾದಿಸಿಕೊಂಡರೆ ಆ ಬ್ರಹ್ಮವಿದ್ಯೆ ಏನು ಮಾಡುತ್ತೆ ಗೊತ್ತಾ? ತಾನ್ ಪರಂ ಬ್ರಹ್ಮ ಗಮಯತಿ. ಇವರು ಕಷ್ಟಪಟ್ಟು ಶ್ರದ್ಧಾಭಕ್ತಿಯಿಂದ ಸಂಪಾದನೆ ಮಾಡಿಕೊಂಡಂಥ ಬ್ರಹ್ಮವಿದ್ಯೆಯು ಇವರನ್ನು, ಇಂಥ ಮುಮುಕ್ಷ ಸಾಧಕರನ್ನು ಬ್ರಹ್ಮದ ಹತ್ತಿರಕ್ಕೆ ಕರ್ಕೊಂಡು ಬಿಟ್ಬಿಡುತ್ತೆ. ಕೊನೆಗೆ ಅರ್ಥವಾಗುತ್ತೆ ನನಗೆ, ಅಯ್ಯೋ ನಾನೇ ಬ್ರಹ್ಮವಾಗಿದ್ದೇನೆ, ಯಾವ ಬ್ರಹ್ಮವನ್ನು ನಾನು ಹುಡುಕುತ್ತಾ ಇದ್ದೇನೋ, ಯಾವ ಬ್ರಹ್ಮವನ್ನು ನಾನು ಕಾಣಬೇಕು ಎಂದಿದ್ದೇನೋ ಆ ಬ್ರಹ್ಮವೇ ನಾನು, ನಾನೇ ಬ್ರಹ್ಮ, ಬ್ರಹ್ಮವೇ ನಾನು ಎನ್ನುವ ಬ್ರಹ್ಮಾತ್ಮ ಜ್ಞಾನವನ್ನು, ಅಭೇದ ಜ್ಞಾನವನ್ನು ಪಡೆದುಕೊಂಡು ಮುಕ್ತನಾಗಿ ಬಿಡುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ಅಧ್ಯಾತ್ಮ ಸಾಧಕನು ಕೂಡ ಶ್ರದ್ಧಾ ಭಕ್ತಿಯಿಂದ ಗುರುವಿನ ಹತ್ರಕ್ಕೆ ಹೋಗಬೇಕು, ತಲೆಹರಟೆ ಮಾಡಬಾರ್ದು. ಎಲ್ಲ ವಿಚಾರಗಳನ್ನು ಗುರುಗಳನ್ನು ಕೇಳಿದ ಬಳಿಕ ಗುರು ಉಪಾಸನೆ ಮಾಡುತ್ತಾ ಪ್ರಶ್ನೆಯನ್ನು ಮಾಡಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಪ್ರಶ್ನೆಯನ್ನು ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಂಡು ಬ್ರಹ್ಮವಿದ್ಯಾ ಸಂಪನ್ನನಾಗುವುದೇ ತಡ. ಬ್ರಹ್ಮವಿದ್ಯಾ ಸಂಪನ್ನನಾಗಿ ಬಿಟ್ಟರೆ, ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ ಅವನನ್ನು ಆ ಬ್ರಹ್ಮವಿದ್ಯೆಯು ಅಜ್ಞಾನವನ್ನು ನಾಶ ಮಾಡಿ ನೀನೇ ಬ್ರಹ್ಮಸ್ವರೂಪನಾಗಿದ್ದೀಯೇ, ಬ್ರಹ್ಮಾಂಜನಿಗೆ ಭಿನ್ನವಾಗಿಲ್ಲ ಎನ್ನುವ ಬ್ರಹ್ಮಾತ್ಮೈಕತ್ವ ಜ್ಞಾನವನ್ನು ಉಂಟು ಮಾಡಿ ಅವನನ್ನು ಧನ್ಯನನ್ನಾಗಿ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭಗವತ್ಪಾದ ಶಂಕರರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಕೂಡ ಗುರುಭಕ್ತಿ ಬೆಳೆಯಲಿ, ವೇದಾಂತದ ಆಸಕ್ತಿ ಜಾಸ್ತಿಯಾಗಲಿ, ಗುರುವಿನ ಹತ್ರಕ್ಕೆ ಹೋಗಿ ನಿಷ್ಠೆಯಿಂದ ಗುರು ಸೇವೆ ಮಾಡುತ್ತಾ ನಾವೆಲ್ಲರೂ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ತನ್ಮುಖಾಂತರ ಮೋಕ್ಷಾನಂದವನ್ನು ಹೊಂದಿ ನಾವೆಲ್ಲರೂ ಬ್ರಹ್ಮನಿಷ್ಠರಾಗೋಣ. ಹಾಗಾಗುವಂತೆ ಭಗವತ್ಪಾದ ಶಂಕರಾಚಾರ್ಯರವರು, ಪರಮ ಪೂಜ್ಯ ಅಭಿನವ ಶಂಕರರಾಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನು ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಮತ್ತು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಕಾಯೇನ ವಾಚ ಮನಸ ಶಿರಸ ಸಮರ್ಪಣೆ ಮಾಡುತ್ತಾ ನಾನು ಧನ್ಯನಾಗುತ್ತಿದ್ದೇನೆ. ನಮ್ಮೆಲ್ಲರನ್ನೂ ಶಂಕರಾಚಾರ್ಯ ಪರಿಪೂರ್ಣವಾಗಿ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಪ್ರವಚನವನ್ನಿಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.